ದೇವರಾಜ್ ಅಣ್ಣಿಗೇರಿ ಗುರುಗಳ ಬೀಳ್ಕೊಡುಗೆ ಕಾರ್ಯಕ್ರಮ. ದೇವರಾಜ್ ಅಣ್ಣಿಗೇರಿಯವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಒಂದು ಬಡ ಕುಟುಂಬದಲ್ಲಿ ಜನಿಸಿದರು. ಇವರು ಕಷ್ಟದ ಕಾಲದಲ್ಲಿಯೇ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದರು. ಜೊತೆಗೆ ಏನಾದರೂ ಮಾಡಿ ಸರ್ಕಾರಿ ನೌಕರಿಯನ್ನು ಪಡೆಯಲೇಬೇಕೆಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸಿ ಶಿಕ್ಷಣ ಇಲಾಖೆಯ ನೇಮಕಾತಿಯಲ್ಲಿ ರಾಯಚೂರು ಜಿಲ್ಲೆಯ ಈಗಿನ ಮಸ್ಕಿ ತಾಲೂಕಿನ ಯತಗಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಿಂದಿ ಭಾಷಾ ಸಹಶಿಕ್ಷಕರಾಗಿ ಆಯ್ಕೆಯಾಗಿ ದಿನಾಂಕ 31/5/2010 ಸೇವೆಗೆ ಸೇರಿದರು. ಆ ಶಾಲೆಯಲ್ಲಿ 13 ವರ್ಷ 2 ತಿಂಗಳುಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಇವರು ಸಹಶಿಕ್ಷಕರಾಗಿ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಿದರು. ಆ ಗ್ರಾಮದ ಜನ ಇಂದಿಗೂ ಇವರನ್ನು ಮರೆತಿಲ್ಲ. 2023ರಲ್ಲಿ ನಡೆದ ಶಿಕ್ಷಕರ ವರ್ಗಾವಣೆಯಲ್ಲಿ ವಲಯದ ಒಳಗಿನ ವರ್ಗಾವಣೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಲವಾಗ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ದಿನಾಂಕ 4/8/2023 ಸೇವೆಗೆ ಹಾಜರಾದರು. ಶಾಂತ ಸ್ವಭಾವದವರಾದ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಲವಾಗಲಿಯಲ್ಲಿ 2 ವರ್ಷ 4 ತಿಂಗಳುಗಳ ಕಾಲ ಅರ್ಥಪೂರ್ಣವಾದ ಸೇವೆಯನ್ನು ಸಲ್ಲಿಸಿದರು. ಅವರು ಈ ಶಾಲೆಯಲ್ಲಿ ಪಾಠವನ್ನಷ್ಟೇ ಅಲ್ಲದೆ ಮಕ್ಕಳಿಗೆ ಶಿಸ್ತು, ಮಾನವೀಯತೆ, ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಹೇಳಿ ಆ ಮಕ್ಕಳ ಜೀವನದ ಮೌಲ್ಯವನ್ನು ಮತ್ತಷ್ಟು ಹೆಚ್ಚಿಸಿದರು. ಮಾತು ಬೆಳ್ಳಿ ಮೌನ ಬಂಗಾರ ಎನ್ನುವಂತೆ ಮೌನವಾಗಿದ್ದುಕೊಂಡೇ ಎಲ್ಲ ಕಾರ್ಯಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡುತ್ತಿದ್ದ ಶಿಕ್ಷಕರಿವರು. ಅವರ ಮಾತು ಕೃತಿ ಎರಡಕ್ಕೂ ಸಾಮ್ಯತೆ ಇದೆ. ಇವರೊಬ್ಬ ತರಗತಿಯ ಶಿಕ್ಷಕರು. ಇಂದಿನ ದಿನಮಾನಗಳಲ್ಲಿ ಇಂತಹ ಶಿಕ್ಷಕರ ಅವಶ್ಯಕತೆ ನಮ್ಮ ಇಲಾಖೆಗೆ ತುಂಬಾ ಇದೆ. ಅವರ ಕಾರ್ಯವೈಖರಿಯಿಂದ ಎಲ್ಲರ ಹೊಗಳಿಕೆಗೆ ಕಾರಣರಾದರು. ಒಬ್ಬ ಶಿಕ್ಷಕ ಶಾಲೆಯಲ್ಲಿ ಕರ್ತವ್ಯದ ಜೊತೆಗೆ ಸಹೋದ್ಯೋಗಿಗಳೊಂದಿಗೆ ಮತ್ತು ಗ್ರಾಮಸ್ಥರೊಂದಿಗೆ ಅವರು ನಡೆದುಕೊಂಡ ರೀತಿ ಅತ್ಯದ್ಭುತ. ಅವರ ಈ ಅಲ್ಪಾವಧಿಯಲ್ಲಿಯೇ ಈ ಶಾಲೆಯಲ್ಲಿ ಅಜರಾಮರವಾಗಿರುವಂತಹ ಸವಿ ನೆನಪುಗಳನ್ನು ಉಳಿಸಿದ್ದಾರೆ. ಅವರ ಕಾರ್ಯವೈಖರಿಯ ಕುರಿತು ಒಂದು ಕವನ ಹೀಗಿದೆ. ನಮ್ಮ ಶಾಲೆಯ ಮುತ್ತುಗಳಲ್ಲೊಬ್ಬರು ಇವರು, ಅವರಿವರೆನ್ನದೆ ಎಲ್ಲರೊಂದಿಗೂ ಬೆರೆಯುವವರು. ನಮ್ಮ ಶಾಲೆಯ ಮುತ್ತುಗಳಲ್ಲೊಬ್ಬರು ಇವರು, ಅವರಿವರೆನ್ನದೆ ಎಲ್ಲರೊಂದಿಗೂ ಬೆರೆಯುವವರು. ಕೆಲಸ ಮಾಡುತ್ತೇನೆಂಬ ಹಮ್ಮು ಬಿಮ್ಮು ಇಲ್ಲದವರು, ಯಾವಾಗಲೂ ಅನ್ನುವವರು, ನೀವೆಲ್ಲ ನನ್ನ ಕುಟುಂಬದವರು. ಕೆಲಸ ಮಾಡುತ್ತೇನೆಂಬ ಹಮ್ಮು ಬಿಮ್ಮು ಇಲ್ಲದವರು, ಯಾವಾಗಲೂ ಅನ್ನುವವರು, ನೀವೆಲ್ಲ ನನ್ನ ಕುಟುಂಬದವರು. ಪಾಠ ಬೋಧನೆ ಮಾಡಲು ಸದಾ ಹಂಬಲಿಸುವವರು, ಮಕ್ಕಳ ಅಚ್ಚುಮೆಚ್ಚಿನ ಹಿಂದಿ ಭಾಷಾ ಶಿಕ್ಷಕರಿವರು. ಪಾಠ ಬೋಧನೆ ಮಾಡಲು ಸದಾ ಹಂಬಲಿಸುವವರು, ಮಕ್ಕಳ ಅಚ್ಚುಮೆಚ್ಚಿನ ಹಿಂದಿ ಭಾಷಾ ಶಿಕ್ಷಕರಿವರು. ಸದಾ ಲವಲವಿಕೆಯಿಂದ ತರಗತಿಯಲ್ಲಿದ್ದವರು, ಮಕ್ಕಳ ಕಲಿಕೆಗೆ ಹಗಲಿರುಳು ಶ್ರಮಿಸಿದವರು. ಸದಾ ಲವಲವಿಕೆಯಿಂದ ತರಗತಿಯಲ್ಲಿದ್ದವರು, ಮಕ್ಕಳ ಕಲಿಕೆಗೆ ಹಗಲಿರುಳು ಶ್ರಮಿಸುವವರು. ದೇವರಾಜ್ ಗುರುಗಳು ಎಂದರೆ ಅವರ ಹೆಸರೇ ಹೇಳುವಂತೆ
ಅವರ ಪ್ರತಿ ಅಕ್ಷರದಲ್ಲಿಯೂ ಕೂಡ ಅರ್ಥವಿದೆ. ದೇ ಎಂದರೆ ದೇವರ ಆರಾಧಕರು, ಓ ಎಂದರೆ ವರವಾಗಿ ಬಂದವರು, ರ ಎಂದರೆ ರಾಮನ ಗುಣದವರು, ಜ ಎಂದರೆ ಜಯದ ಹಾದಿ ತೋರಿಸುವವರು. ಒಟ್ಟಿನಲ್ಲಿ ಇವರೊಬ್ಬ ಮಾದರಿ ಶಿಕ್ಷಕರು. ಅವರ ಈ ಮೌಲ್ಯಯುತ ಸೇವೆಗೆ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು, ಮುದ್ದು ವಿದ್ಯಾರ್ಥಿಗಳು ಮತ್ತು ಗ್ರಾಮದ ಚುನಾಯಿತ ಪ್ರತಿನಿಧಿಗಳು, ಹಿರಿಯರು, ಶಿಕ್ಷಣ ಪ್ರೇಮಿಗಳು, ಗ್ರಾಮಸ್ಥರು ಮತ್ತು ಇಲಾಖೆಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಅಳವಂಡಿ ವಲಯದ ಶಿಕ್ಷಣ ಸಂಯೋಜಕರಾದ ಶ್ರೀ ಮಹದೇವಪ್ಪ ಗುಳೇದ್ ಹಾಗೂ ಅಳವಂಡಿ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ವಿಜಯಕುಮಾರ್ ಟಿಕಾರೆರವರು ಹಾಜರಿದ್ದು ಗುರುಗಳ ಸೇವೆಯನ್ನು ಮನತುಂಬಿ ಹಾಡಿ ಹೊಗಳಿದರು. ಗುರುಗಳ ಮುಂದಿನ ವೃತ್ತಿ ಜೀವನ ಸುಖಕರವಾಗಿರಲಿ, ಅವರ ಚಿಕ್ಕ ಕುಟುಂಬದೊಂದಿಗೆ ಸಂತೋಷವಾಗಿರಲಿ. ದೇವರು ಗುರುಗಳ ಮತ್ತು ಅವರ ಕುಟುಂಬ ವರ್ಗಕ್ಕೆ ಇನ್ನಷ್ಟು ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಮತ್ತು ಯಶಸ್ಸನ್ನು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತೇವೆ. ಜೊತೆಗೆ ಅವರನ್ನು ಎಲ್ಲರೂ ಭಾರವಾದ ಹೃದಯದಿಂದ ಬೀಳ್ಕೊಡಲಾಯಿತು. ಇದೋ ಪ್ರೀತಿಯ ಗುರುಗಳಿಗೆ ಬೀಳ್ಕೊಡುಗೆ. ನಿಮಗೆ ಶುಭವಾಗಲಿ. ನಿಮ್ಮ ಸಹೋದ್ಯೋಗಿ ಮಿತ್ರ ಮಂಜುನಾಥ್ ಕೇಸಲಾಪುರ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹಲವಾಗಲಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಬದಲೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ, ಬರೆವಂತ ತಂದೆ ನೋವಾಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ. ಕನ್ನಡ
ಕಂಡರೆ ಕಣ್ಣಿಗೆ ಒತ್ತಿಕೋ. ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ದಾರಿ ತೋರೋ ಗುರುವೇ. ಗುರು ಬ್ರಹ್ಮ ಗುರು ವಿಷ್ಣು